ನಮ್ಗೆ ಅಂಥ ಶಕ್ತಿ ಇದೆ, ಏನು ಬೇಕಾದರೂ ಮಾಡುವಂಥ ಶಕ್ತಿ ಆ ಭಗವಂತನಲ್ಲಿ ಇದೆ. ಹಾಗಾಗಿ ಅವನು ಮೃತ್ಯುವಿನ ದವಡೆಯಿಂದ ಪಾರಾಗಿ ಮೊದಲಿನ ಥರ ಹಾಕ್ತಾನೆ. ಅವನು ಆನಂತರ ಶ್ರೀಮಾದೇವ್ರನ್ನ ಹೋಗಿ ಭೇಟಿ ಆಗ್ತಾನೆ ಅಂತ ಸಂಪುರುಷೋತ್ತಮಾಜಿ ಹೇಳ್ತಾ ಇದ್ದಾರೆ. ಒಮ್ಮೆ ಜಯರಾಮ್ ಬಾಟಿ ಹಾಗೂ ಸುತ್ತಮುತ್ತಲ ಗ್ರಾಮಗಳಲ್ಲಿ ಸಕಾಲದಲ್ಲಿ ಮಳೆ ಬಾರದೆ ನೆಟ್ಟ ಪೈರೆಲ್ಲ ಒಣಗಲಾರಂಭವಾಯಿತು. ನೋಡಿ, ಈಗಿನ ಪರಿಸ್ಥಿತಿಗೆ ಹೊಂದಿಕೆ ಆಗ್ತಾ ಇದೆ. ಯಾಕಂದರೆ ಬೆಳಗ್ಗೆ ಹೊತ್ತು ನಾನು ಪತ್ರಕ್ಕೆ ನ್ಯೂಸಲ್ಲಿ ನೋಡ್ತಾ ಇದ್ದೆ, ಎಷ್ಟೋ ಕಡೆ ಬರಗಾಲ ಬಂದಿದೆ, ನೀರಿಲ್ಲ, ತುಂಬ ಕಷ್ಟ ಆಗ್ತಿದೆ. ನಮ್ಗೆ ಚಳಕೆರೆಲ್ಲ ಅಷ್ಟೊಂದು ಕಷ್ಟ ಗೊತ್ತಾಗ್ತಾ ಇಲ್ಲ. ತುಂಬ ಕಡೆ ಎಷ್ಟು ಬೆಳೆಗಳೆಲ್ಲ ಒಣಗೋಗ್ತಾ ಇದೆ, ತುಂಬ ಕಷ್ಟ ಆಗ್ತದೆ ಜನಜೀವನ. ಸ್ವಲ್ಪ ದಿನ ಮಳೆ ಬರಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಜನಜೀವನ. ಅಂದರೆ ಮುಂದೆ ಅದೇ ಯುದ್ಧ ನಡೆದ್ರೆ 3ನೇ ಯುದ್ಧ ನೀರಿಗೋಸ್ಕರ ನೀರು ಅಂತ ಹೇಳಿದ್ದಾರೆ ಚಿಂತಕರು. ಹಾಗಾಗಿ ನಡೀಬೋದಲ್ಲ, ಯಾರಿಗೆ ಗೊತ್ತು. ಯಾಕಂದ್ರೆ ನೀರು ಬಹಳ ಮುಖ್ಯ. ಯಾಕಂದರೆ ನೀರು ಅನ್ನುವಂಥದ್ದು ಜೀವ ಜಲ, ಅದು ಪ್ರಾಣ ಜೀವವನ್ನು ಬದುಕಿಸುವ ಶಕ್ತಿ ಅದಕ್ಕಿದೆ. ಹಾಗಾಗಿ ಅಲ್ಲಿ ನೋಡಿ, ಒಮ್ಮೆ ಜಯರಾಮ್ ಬಾಟಿ ಹಾಗೂ ಸುತ್ತಮುತ್ತಲ ಗ್ರಾಮಗಳಲ್ಲಿ ಸಕಾಲದಲ್ಲಿ ಮಳೆ ಬಾರದೆ ನೆಟ್ಟ ಪೈರೆಲ್ಲ ಒಣಗಲಾರಂಭಿಸಿತು. ಈಗ ಇನ್ನೂ 2 ದಿನ ಮಳೆ ಬಾರದೆ ಹೋದರೆ ಪೈರು ಸುಟ್ಟು ಹೋಗುತ್ತದೆ, ಅನ್ನಕ್ಕೆ ಆಗುತ್ತದೆ ಎನ್ನುವಂಥ ಸ್ಥಿತಿ ಒದಗಿತ್ತು. ರೈತರೆಲ್ಲ ಕಂಗಾಲಾದರು. ಇನ್ನೇನು ದಾರಿ? ಎಲ್ಲರೂ ಶ್ರೀ ಮಾತೆಯವರ ಬಳಿಗೆ ಬಂದು, ಅಮ್ಮ, ಈ ಸಲ ನಮ್ಮ ಮಕ್ಕಳು ಉಳಿಯುವ ಹಾಗಿಲ್ಲ, ಎಲ್ಲರೂ ಅನ್ನವಿಲ್ಲದೆ ಸಾಯುವುದೇ ಖಂಡಿತ ಎಂದು ಹೊರ ಹೇಳ್ತಾರೆ. ಅಂದರೆ ನೋಡಿ, ಶ್ರೀಮಂತರು ಎಷ್ಟು ಚೆನ್ನಾಗಿ ನಮ್ಮ ಪ್ರಸ್ತುತ ಜೀವನಕ್ಕೆ ನೋಡಿ, ಅಂದರೆ ಎಲ್ಲ ರೈತರು ಬಂದು, ಅಮ್ಮ, ಈ ಸಲ ನಮ್ಮ ಮಕ್ಕಳು ಉಳಿಯುವ ಹಾಗಿಲ್ಲ, ಯಾಕಂದರೆ ಬೆಳೆ ಇಲ್ಲ ಅಂತಂದರೆ ಜೀವನ ಬರ್ಬರಾಗೋಗುತ್ತೆ, ಎಲ್ಲರೂ ಅನ್ನವಿಲ್ಲದೆ ಸಾಯುವುದೇ ಖಂಡಿತ ಎಂದು ಮೊರೆ ಇಡ್ತಾರೆ. ಶ್ರೀಮಾತೆಯವರು ಆ ರೈತರ ಅಸಹಾಯಕ ಸ್ಥಿತಿಯನ್ನು ಕಂಡು ಮುರುಗಿ ಕೂಡಲೇ ಅವರೊಂದಿಗೆ ಹೊಲದ ಕಡೆಗೆ ಹೊರಡ್ತಾರೆ. ಹೋಗಿ ನೋಡುತ್ತಾರೆ, ವಿಶಾಲವಾಗಿ ನಿಂತ ಭತ್ತದ ಪೈರು ಒಣಗಿ ಸಾಯಲು ಸಿದ್ಧವಾಗಿದೆ. ಯಾಕಂದ್ರೆ ಆ ಕಡೆ ತುಂಬ ಭತ್ತ ಬೆಳೀತಾ ಇರ್ತಾರೆ. ಹಾಗಾಗಿ ಅದು ಭತ್ತದ ಪೈರು ಒಣಗಿ ಸಾಯಲು ಸಿದ್ಧವಾಗಿದೆ. ಶ್ರೀಮಾತೆಯರಿಗೆ ದುಃಖ ಉಕ್ಕಿ ಬರುತ್ತೆ. ಹೇ ಪ್ರಭು, ಇದೇನು ಮಾಡಿದ್ದೀರಿ ನೀವು? ಶ್ರೀರಾಮಕೃಷ್ಣನನ್ನ ಶ್ರೀಮಾತೆಯವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೇ ಪ್ರಭು, ಇದೇನು ಮಾಡಿದ್ದೀರಿ ನೀವು? ಇವರೆಲ್ಲ ಅನ್ನವಿಲ್ಲದೆ ಸಾಯಬೇಕೇ ಹಾಗಾದರೆ ಎಂದು ದೀನರಾಗಿ ಶ್ರೀರಾಮಕೃಷ್ಣರಲ್ಲಿ ಮೊರೆ ಹಿಡ್ತಾರೆ. ಅವರ ಪ್ರಾರ್ಥನೆಯಿಂದ ಪವಾಡ ನಡೆದೇ ಬಿಟ್ಟಿತ್ತು. ಅದೇ ರಾತ್ರಿಯ ಬೋರನೆ ಮಳೆ, ಜಡಿಮಳೆ ಸುರಿಯಿತು. ಎಲ್ಲೆಲ್ಲೋ ನೀರು, ಭೂಮಿ ತಂಪಾಯಿತು, ಜನರ ಮನಸ್ಸು ತಂಪಾಯಿತು. ಮತ್ತೆ ಆ ವರ್ಷ ನೀರಿಗೆ ಕೊರತೆಯಾಗಲೇ ಇಲ್ಲ. ನಿಜಕ್ಕೂ ಆ ಭಾರಿ ಫಸಲು ಎಷ್ಟು ಸಮೃದ್ಧವಾಗಿತ್ತೆಂದರೆ ಆ ವರ್ಷದಲ್ಲಿ ಫಸಲು ಎಷ್ಟು ಸಮೃದ್ಧವಾಗಿತ್ತಂದರೆ ಹಿಂದೆ ಅನೇಕ ವರ್ಷಗಳಿಂದ ಅಂತಹ ಬೆಳೆ ಬಂದಿರಲಿಲ್ಲ. ಅಂದರೆ ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿ ರಾಮಕೃಷ್ಣ ಅದನ್ನೇ ನೋಡ್ತಾ ಇದ್ದು, ಬೆಳೆಗೆ ಮಳೆ ಬಂದರೆ ಎಷ್ಟು ಕಷ್ಟ ರೈತ ಜೀವನ ಅಂತ ನೋಡಿ. ತಕ್ಕ ಹಾಗೆ ಶ್ರೀಮಾತೆಯವರು ಇಲ್ಲಿ ಆ ವಿಷಯವನ್ನು ತಂದೆ ಬಿಟ್ಟರು. ಅಂದರೆ ನಾವು ನೀವೆಲ್ಲರೂ ಸಹ ಶ್ರೀಮಾತೆಯವರನ್ನು ದಿವ್ಯತೆಯಾಗಿ ಏನು ಪ್ರಾರ್ಥನೆ ಮಾಡಬೇಕು? ಹೇ ಪ್ರಭು, ಎಷ್ಟೋ ಜನರಿಗೆ ಇವತ್ತು, ಯಾಕಂದರೆ ಆ ಹೊಲದ ಬೆಳೆಯನ್ನೇ ಆಚರಿಸ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಯಾಕಂದರೆ ಮಳೆ ಬರಲಿಲ್ಲ ಅವ್ರೊಬ್ಬರಿಗೆ ಪ್ರಾಬ್ಲಮ್ ಅಲ್ಲ, ನಮಗೂ ಪ್ರಾಬ್ಲಮ್ಮೇ. ರೈತ ಬೆಳಿಲ್ಲ ನಾವೇ ಮಾಡ್ತಿರ್ಬೇಕಾಗುತ್ತೆ ಅಲ್ವಾ? ಹಾಗಾಗಿ ನಾವೆಲ್ಲರೂ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡೋಣ, ಶ್ರೀರಾಮಕೃಷ್ಣರನ್ನ, ಶ್ರೀಮಾತೆಯವರನ್ನ, ಸ್ವಾಮೀಜಿಯವರನ್ನ, ಆದಷ್ಟು ಮಳೆ ಬರಲಿ, ಜನಜೀವನ ಚೆನ್ನಾಗಾಗಲಿ ಅಂತ ನೋಡಿ. ಅದಕ್ಕೆ ತಕ್ಕ ಹಾಗೆ ನಮ್ಮ ಪರಿಸ್ಥಿತಿನೂ ಹಂಗೆ ಇದೆ. ಇಲ್ಲೂ ಅದನ್ನೇ ತರ್ತಾ ಇದ್ದಾರೆ. ಶ್ರೀಮಾತೆಯವರು ಉದ್ಬೋಧನದಿದ್ದ ಸಮಯ. ಶ್ರೀಮಾತೆಯವರು ಉದ್ಬೋಧನ ಅನ್ನುವ